ಕೃಷಿಯಲ್ಲಿ ಆದಾಯ ಕಡಿಮೆ ಎಂಬ ಮನೋಭಾವವುಳ್ಳ ಅದೆಷ್ಟೋ ಯುವಕರು ಉದ್ಯೋಗ ಹರಿಸಿ ಬೆಂಗಳೂರಿನಂತಹ ಮಹಾನಗರಗಳತ್ತ ಮುಖ ಮಾಡ್ತಾ ಇರೋ ಈ ಹೊತ್ತಿನಲ್ಲಿ ಕೃಷಿಯಲ್ಲಿ ಅಧಿಕ ಲಾಭ ಗಳಿಸಬಹುದೆಂದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮೈದನಮಕ್ಕಿ ಗ್ರಾಮದ ಯುವಕ ಆಸ್ತಿಕ್ ಗೌಡ ಅವರು ಕಳೆದ 4 ವರ್ಷದಿಂದ ಸಂಪೂರ್ಣ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದು ಇದೀಗ ಪ್ರಗತಿಪರ ಕೃಷಿಕರಾಗಿ ಹೊರಹೊಮ್ಮಿದ್ದಾರೆ. ಎಂಆರ್ ಸುದರ್ಶನ್ ಮತ್ತು ಬಿಎಸ್ ಮಮತಾ ದಂಪತಿಯ ಪುತ್ರರಾದ ಆಸ್ತಿಕ್ ಅವರು ಬಿಕಾಂ ಪದವಿ ಪೂರೈಸಿದ್ದು ಆನ್ಲೈನ್ ಮೂಲಕ ಎಂಬಿಎ ಕೋರ್ಸ್ ಮುಂದುವರಿಸಿಕೊಂಡು ಸಂಪೂರ್ಣ ಕೃಷಿಯಲ್ಲಿ ತೊಡಗಿದ್ದಾರೆ. ಇವರ ತಂದೆ ಸುದರ್ಶನ್ ಅವರು ಮೂಲತಃ ಕೃಷಿಕರಾಗಿದ್ದು ಮಗ ಆಸ್ತಿಕ್ ಅವರ ಕೃಷಿ ಸಾಧನೆಗೆ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ. ಆಸ್ತಿಕ್ ಅವರು ತಮ್ಮ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿ ಅನುಸರಿಸಿಕೊಂಡು 5 ಎಕರೆ ಗದ್ದೆಯಲ್ಲಿ ಜೋಳ ಬೆಳೆಸಿದ್ದಾರೆ. ತೋಟದಲ್ಲಿ ಕಾಫಿ, ಏಲಕ್ಕಿ, ಅಡಿಕೆ, ಕಾಳುಮೆಣಸು, ಬಾಳೆ ಜೊತೆಗೆ ಅಲ್ಲಲ್ಲಿ ಬೆಳೆಸಿರುವ ಮಾವು, ಹಲಸು, ಸಪೋಟ, ಬಟರ್ ಫ್ರೂಟ್, ಸೀಬೆ ಸೇರಿದಂತೆ ವಿವಿಧ ಬಗೆಯ ಹಣ್ಣಿನ ಬೆಳೆಗಳ ಜೊತೆಗೆ ಇನ್ನಷ್ಟು ಬಗೆಯ ಹಣ್ಣುಗಳ ಗಿಡಗಳು ಹಾಗೂ ಜಾನುವಾರಿಗೆ ಮೇವಿನ ಬೆಳೆ ಬೆಳೆಸುವ ಯೋಜನೆ ರೂಪಿಸಿಕೊಂಡಿದ್ದಾರೆ. ಅಲ್ಲದೆ ಜೇನು ಕೃಷಿಗೆ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜಾನುವಾರು ಸಾಕಾಣಿಕೆಯಲ್ಲಿ ಅತ್ಯುತ್ತಮ ಯೋಜನೆ ರೂಪಿಸಿಕೊಂಡಿದ್ದು ಆರಂಭದಲ್ಲಿ 500 ನಾಟಿ ಕೋಳಿ ಸಾಕಾಣಿಕೆ ಪ್ರಾರಂಭಿಸಿ ಈಗ 1500ಕ್ಕೂ ಅಧಿಕ ನಾಟಿ ಕೋಳಿಗಳಾಗಿ ಪರಿವರ್ತಿಸಿಕೊಂಡಿದ್ದಾರೆ. ಇದರಿಂದ ಪ್ರತಿದಿನ 300ರಿಂದ 500ಕ್ಕೂ ಅಧಿಕ ಮೊಟ್ಟೆ ಸಿಗಲಾರಂಭಿಸಿದೆ. ಇದರ ಜೊತೆಗೆ ಹಸು, ಕುರಿ, ಹಂದಿ ಹಾಗೂ ಮೀನು ಸಾಕಾಣಿಕೆಯನ್ನು ಸಣ್ಣದಾಗಿ ಪ್ರಾರಂಭಿಸಿದ್ದು ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಬೆಳೆಸಬೇಕೆಂಬ ಮಹದಾಸೆ ಹೊಂದಿದ್ದಾರೆ. ತಮ್ಮ ಜಮೀನಿಗೆ ರಾಸಾಯನಿಕ ಗೊಬ್ಬರ ಬಳಸದೆ ಜಾನುವಾರುಗಳ ಸಗಣಿಯಿಂದ ಇವರೇ ಸಿದ್ಧಪಡಿಸಿದ ಕಂಪೋಸ್ಟ್ ಗೊಬ್ಬರ ಬಳಕೆ ಮಾಡುತ್ತಿದ್ದಾರೆ. ಹೆಚ್ಚುವರಿ ಗೊಬ್ಬರವನ್ನ ಮಾರಾಟ ಮಾಡ್ತಾರೆ. ಟ್ರ್ಯಾಕ್ಟರ್ ಅನ್ನು ನೀರಾವರಿಗೂ ಕೂಡ ಬಳಕೆ ಮಾಡಿಕೊಳ್ತಿದ್ದಾರೆ. ಕೇವಲ ಜಾನುವಾರು ಸಾಕಾಣಿಕೆಯಿಂದಲೇ ಕನಿಷ್ಠ 8ರಿಂದ 10 ಲಕ್ಷ ರೂವರೆಗೆ ವಾರ್ಷಿಕ ಆದಾಯ ಪಡೆದಿದ್ದಾರೆ. ಇದರ ಜೊತೆಗೆ ಅಡಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ ಬೆಳೆಯಿಂದ ಉತ್ತಮವಾಗಿ ವಾರ್ಷಿಕ ಆದಾಯ ಪಡೆದಿದ್ದಾರೆ. ಇವರು ತಿಳಿದುಕೊಂಡ ಆಧುನಿಕ ಮಾಹಿತಿಗಳನ್ನು ಸ್ಥಳೀಯ ರೈತರಿಗೆ ತಿಳಿಸುತ್ತಿದ್ದಾರೆ. ಇದರಿಂದ ಇವರು ಇತರೆ ರೈತರಿಗೆ ಮಾದರಿಯಾಗಿದ್ದು ಯುವ ರೈತರಾಗಿ ಹೊರಹೊಮ್ಮಿದ್ದಾರೆ. ಇವರ ಕೃಷಿ ಸಾಧನೆ ಗುರುತಿಸಿ ಕೆಳದಿ ಶಿವಪ್ಪನ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯವು ಜಿಲ್ಲಾ ಮಟ್ಟದ ಪ್ರಗತಿಪರ ಶ್ರೇಷ್ಠ ರೈತ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಲ್ಲದೆ ಇತ್ತೀಚೆಗೆ ತರೀಕೆರೆ ತಾಲೂಕಿನಲ್ಲಿ ವಿಜಯ ಕರ್ನಾಟಕ ದಿನಪತ್ರಿಕೆಯಿಂದ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಪಡೆದಿದ್ದಾರೆ. ವಿಜಯ ಕರ್ನಾಟಕ ಪತ್ರಿಕೆ ಪ್ರತಿ ವರ್ಷ ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದ ರೈತರಿಗೆ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ನೀಡ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಿಂದ 5 ಮಂದಿ ಉತ್ತಮ ರೈತರನ್ನು ಗುರುತಿಸಿದ್ದು ಅದರಲ್ಲಿ ಮೈದನಮಕ್ಕಿ ಗ್ರಾಮದ ಎಂಎಸ್ ಆಸ್ತಿಕ್ ಕೂಡ ಒಬ್ಬರಾಗಿದ್ದು ಇತ್ತೀಚೆಗೆ ತರೀಕೆರೆ ತಾಲೂಕಿನಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮದಲ್ಲಿ ಇವರಿಗೆ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು.